ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಇರೋದೊಂದೇ ಜೀವನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ಎಲ್ಲಿದ್ದೀನಿ ಗೊತ್ತಾ? ನಾನು ಇವತ್ತು ವಯನಾಡಿನ ಒಂದು ಕಾಡಿನ ಮಧ್ಯದಲ್ಲಿರ್ತಕ್ಕಂಥ ಒಂದು ಒಳ್ಳೆ ರೆಸಾರ್ಟು. ಈ ರೆಸಾರ್ಟ್ನ ಹೆಸರು ಮಿಸ್ಟ್ರಿ ಮೇಜ್ ರೆಸಾರ್ಟ್ ಅಂಥೇಳಿ. ಒಂದು ಸಖತ್ತಾಗಿರ್ತಕ್ಕಂಥ ರೆಸಾರ್ಟು, ಬಹಳ ಸುಂದರವಾಗಿರ್ತಕ್ಕಂಥ ರೆಸಾರ್ಟು, ಕವರ್ಡ್ ಫುಲ್ ಟ್ರೀಸು. ಸೊ ಮಿಸ್ಟು ಮತ್ತು ಮಿಸ್ಟ್ರಿ ಕಾಂಬಿನೇಷನ್ ಹೆಂಗಿರ್ಬೋದು ಹಾಗಿದೆ. ಒಳ್ಳೆ ಸ್ಟೇ. ನಾವು ನಿನ್ನೆ ಆ್ಯಕ್ಚುಲಿ ಮಧ್ಯಾಹ್ನ ಬೆಂಗಳೂರಿಂದ ಇಲ್ಲಿಗೆ ಬಂದಿರೋದು. ಬರೋಷ್ಟೊತ್ತಿಗೆ ರಾತ್ರಿ ಆಗಿತ್ತು. ಸೊ ರಾತ್ರಿ ಬಂದು ಸ್ಟೇ ಮಾಡಿಕೊಂಡು ಬೆಳಗ್ಗೆ ಎದ್ದರೆ ಹಕ್ಕಿಗಳ ಚಿಲಿಪಿಲಿ ಸಿಕ್ಕಾಪಟ್ಟೆ ಬರ್ಡ್ಸ್ ಎಲ್ಲ ಇದೆ ನೋಡಿ. ಇಲ್ಲಿ ತೋರಿಸ್ತೀನಿ ನಿಮಗೆ ರೆಸಾರ್ಟ್ ಹೇಗಿದೆ ಅಂಥೇಳಿ. ಒಂದು ವಂಡರ್ಫುಲ್ ಸ್ಟೇ ಎಕ್ಸ್ಪೀರಿಯನ್ಸಿಗೆ ಅಂತ ಬಂದಿರೋದು. ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೋರ್ ದ ನೇಚರ್, ಜಸ್ಟ್ ವಾಂಟ್ ಟು ಗೆಟ್ ಲಾಸ್ಟ್ ಇನ್ ದ ನೇಚರ್, ಆ ಥರ ಒಂದು ಎಕ್ಸ್ಪೀರಿಯನ್ಸಿಗೆ ಬಂದಿದ್ದೀವಿ. ಸೊ ಅದೇ ನೋಡಿ, ನಿಮಗೆ ಮಿಸ್ಟ್ ತೋರಿಸ್ತೀನಿ. ಮಂಜು ಹೆಂಗೆ ಬಿದ್ದಿದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಮಂಜು ಬಿದ್ದಿದೆ ನೋಡಿ. ಇಲ್ಲಿ ನೋಡಿ, ಇದು ರೆಸಾರ್ಟು. ನಿಮಗೆ ತೋರಿಸ್ತೀನಿ ಆಮೇಲೆ ರೆಸಾರ್ಟ್ ಹೇಗಿದೆ ಅಂತೇಳಿ. ಗಿಡಗಳು ನೋಡಿ ಹೆಂಗಿದೆ, ಪಕ್ಷಿಗಳು, ಚಿಕ್ಕ ಚಿಕ್ಕ ಪಕ್ಷಿಗಳು. ನಾನು ನೋಡೇ ಇಲ್ಲ ಆ ಥರದ್ದು ಪಕ್ಷಿಗಳು. ಇಲ್ಲಿ ಫೋಟೋಗ್ರಫಿನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ನೋಡಿ ಮಂಜು ಹೆಂಗೆ ಬಿದ್ದಿದೆ ನೋಡಿ, ಸೂಪರಾಗಿದೆ. ನಾನೇ ಸದ್ಯಕ್ಕೆ ಇರೋದು, ಇದು ಒಂದು ನನ್ನ ಕನಸಾಗಿತ್ತು. ಆ ಕನಸು ನನಸಾಗಿದೆ ಅಂತ ಹೇಳ್ಬೋದು. ಒಂದು ಟ್ರೀ ಹೌಸಲ್ಲಿ ಇರಬೇಕು ಅಂತೇಳಿ ಬಹಳ ಆಸೆಪಟ್ಟಿದ್ದೆ. ಸೊ ಇದು ಮಿಸ್ಟ್ರಿ ಮೇಜ್ ರೆಸಾರ್ಟ್ನ ಒಂದು ಟ್ರೀ ಹೌಸ್ ನೋಡಿ ಹೇಗಿದೆ. ಸಖತ್ತಾಗಿದೆ ಆ್ಯಕ್ಚುಲಿ ಟ್ರೀ ಹೌಸು ನೋಡಿ. ಬೆಳಗ್ಗೆಯಿಂದ ಬರೀ ಹಕ್ಕಿಗಳ ಸೌಂಡೇ ಕೇಳ್ತಾ ಇದ್ದೀವಿ. ಮಾರ್ನಿಂಗು ಒಳ್ಳೆ ಎಕ್ಸ್ಪೀರಿಯನ್ಸು. ಬನ್ನಿ ಕೆಳಗಡೆ ಹೋಗೋಣ, ರೆಸಾರ್ಟ್ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿರಿ, ಟ್ರೀ ಹೌಸಿಂದ ಕೆಳಗೆ ಇಳಿತಾ ಇದೆ ಇವಾಗ. ಒಂದು ಟ್ರೀ ಸುತ್ತ ಸಖತ್ತಾಗಿ ಅರೇಂಜ್ ಮಾಡಿ ಕಟ್ಟಿರೋದು ಹೆಂಗಿದೆ ನೋಡಿ. ಮಲ್ಬಾ ಅಂತ. ನೋಡಿ ಹಲಸಿನ ಹಣ್ಣು ಎಷ್ಟು ಕೆಳಗೆ ಬಿಟ್ಟಿದೆ ನೋಡಿ. ಇಲ್ಲೇ ಇದೆ, ಆರಾಮಾಗಿ ಟಚ್ ಮಾಡ್ಬೋದು. ಎಷ್ಟು ದೊಡ್ಡ ಹಲಸಿನ ಹಣ್ಣು ನೋಡಿ. ಸಿಕ್ಕಾಪಟ್ಟೆ ದೊಡ್ಡ ಕಾಡಿದು. ಕಾಡು ಒಳಗಡೆ ನೋಡಿ ಮ್ಯಾಂಗೋ ನೋಡಿ ಕೈಗೆ ಇಟ್ಟುತ್ತದೆ ಮ್ಯಾಂಗೋ. ಅದೇ ಚಿಕ್ಕ ಚಿಕ್ಕ ಮ್ಯಾಂಗೋಸ್. ಹಲಸಿನ ಹಣ್ಣು ನೋಡಿ ಇಲ್ಲಿ ಹೆಂಗೆ ಬಿಟ್ಟಿದೆ ಕೆಳಗಡೆ. 3 ಕೆಳಗಡೆನೇ ಕುಂತಿದ್ದಾವೆ ನೆಲಕ್ಕೆ. 3 ಹಲಸಿನ, ದೊಡ್ಡ ದೊಡ್ಡ ಹಲಸಿನ ಹಣ್ಣು. ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ. ಎಲ್ಲ ಕ್ಯಾಮ್ರಾ ನೋಡಿ, CCTV ಎಲ್ಲ ಇಟ್ಟಿದ್ದಾರೆ. ಚೆನ್ನಾಗಿದೆ. ಇಲ್ಲಿ ನೋಡಿ ಕೂತ್ಕೊಳ್ಳೋಕೆ ಹೆಂಗೆ ಮಾಡಿದ್ದಾರೆ. ಇಲ್ಲಿ ಒಂದು ಟೇಬಲ್ ಮೇಲೆ ಒಂದು ಇದು ಏನು ನ್ಯಾಚುರಲ್ ಟೆಂಟ್. ನ್ಯಾಚುರಲ್ ಹಟ್ಟಲ್ಲಿ ಈ ಥರ ಮಾಡಿದ್ದಾರೆ ನೋಡಿ. ಮರಗಳನ್ನು ಕೊರೆದು ಸಖತ್ತಾಗಿ ಮಾಡಿದ್ದಾರೆ. ಲೈಟ್ಸ್ ಎಲ್ಲ. ಇದು ಕಾಫಿ ಬೀಜ ಮರಗಳಕ್ಕೆ
ಕಾಫಿ ಬೀಜ ಎಲ್ಲ ಇದು ಮಾಡಿದ್ದಾರೆ. ಇಲ್ಲಿ ಮುಂದೆ ನೋಡಿ ಇದೆಲ್ಲ ಬ್ಯಾಂಬೂ ಟ್ರೀಸ್ ಮಧ್ಯದಲ್ಲಿ ನೋಡಿ ಯಾವ ಥರ ಇದೆ. ಇದೊಂದು ಮನೆ, ಆ ಕಡೆ ಒಂದು ಮನೆ ಇದೆ, ಇಲ್ಲೊಂದು ಮನೆ ಇದೆ, ಮಧ್ಯದಲ್ಲಿ ಬ್ಯಾಂಬೂದು ಇದು ಮಾಡಿದ್ದಾರೆ ನೋಡಿ, ಒಂಥರ ಬ್ರಿಡ್ಜ್ ಟೈಪ್ ಮಾಡಿದ್ದಾರೆ, ಚೆನ್ನಾಗಿದೆ. ಸಕ್ಕತ್ತಾಗಿದೆ. ಈ ಕಡೆ ಏನಿದೆ ನೋಡೋಣ. ಯಾರೋ ಏನೋ ಉಳುಮೆ ಮಾಡ್ತಾಯಿದ್ದಾರೆ ಅಂತ ಅನ್ಸುತ್ತಿಲ್ಲ. ಇದೆಲ್ಲ ಫೀಲ್ಡ್ ಗದ್ದೆ ಅನಿಸುತ್ತೆ ಮೋಸ್ಟ್ಲಿ. ಹೆಂಗಿದೆ ನೋಡಿ. ಇಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಇದೆ ಹತ್ರನೇ. ನಮ್ಮದು ಟ್ರೀ ಹೌಸ್ ಇದೆ. ಇಲ್ಲಿಂದ ನೋಡಿ ಸ್ವಿಮ್ಮಿಂಗ್ ಪೂಲ್ ಹೆಂಗಿದೆ. ಓಹೋ, ಇದು ಚಿಕ್ಕ ಮಕ್ಕಳದ್ದು ಸ್ವಿಮ್ಮಿಂಗ್ ಪೂಲು. ಇದು ದೊಡ್ಡವ್ರದ್ದು ಹಿಂಗಿದೆ ನೋಡಿ. ಇಲ್ಲಿ ನೋಡಿ ಮೇನ್ ಪಾರ್ಟ್ ಏನಂತಂದರೆ ನಮ್ಮ ಕಬಿನಿ ರಿವರ್ ಇದೆಯಲ್ಲ, ಕಬಿನಿ ರಿವರ್ ಹರಿದೋಗ ಜಾಗದ ರಿವರ್ ಬ್ಯಾಂಕಲ್ಲೇ ಇರೋದು ಈ ರೆಸಾರ್ಟು ನೋಡಿ. ಇಲ್ಲಿ ಮುಂದ್ಗಡೆ ಏನಿದೆಯಲ್ಲ ಇದೆ ಕಬಿನಿ ರಿವರ್. ಇದನ್ನು ಲಾಕ್ ಮಾಡಿದ್ದಾರೆ ಮೋಸ್ಟ್ಲಿ. ಯಾಕೆ ಅಂತಂತಂದರೆ ಇಲ್ಲಿ ಕಾಡು ಪ್ರಾಣಿಗಳು ಬರ್ತಾ ಇರುತ್ತಂತೆ. ನಮ್ಮ ರೆಸಾರ್ಟ್ನ ಬಾಯ್ ಒಬ್ಬ ಹೇಳ್ತಾ ಇದ್ದ, ಆನೆಗಳೆಲ್ಲ ಬರುತ್ತಂತೆ, ಡಿಯರ್ಸ್ ವೆರಿ ಕಾಮನ್ ಅಂತೆ ಇಲ್ಲಿ, ಮತ್ತು ಬೇರೆ ಬೇರೆ ಪ್ರಾಣಿಗಳು, ಕಾಡೆಮ್ಮೆ, ಆಮೇಲೆ ಮಿಕ್ಕಿದ್ದ ಕಾಡು ಪ್ರಾಣಿಗಳೆಲ್ಲ ಬರ್ತಾ ಇರುತ್ತಂತೆ. ಇಲ್ಲಿ ನೋಡಿ ಟ್ರೀ ಹಟ್ ಹೆಂಗಿದೆ, ಬ್ಯಾಂಬೂ ಹಟ್ ಇದು. ಇದು ಬ್ಯಾಂಬೂ ಹೌಸ್ ಅಂತ ಕರೀತಾರೆ. 2 ಟ್ರೀ ಹೌಸು, ಬ್ಯಾಂಬೂ ಹೌಸು, ಆಮೇಲೆ ಕೇವ್ ಹೌಸ್ಗಳೆಲ್ಲ ಇರ್ತವೆ. ಇಲ್ಲಿದೆ ನೋಡಿ ಕೇವ್ ಹೌಸ್. ಕೃತಕವಾಗಿ ಆರ್ಟಿಫಿಷಿಯಲಾಗಿ ಕೇವ್ ನಿರ್ಮಾಣ ಮಾಡಿ ಅದರೊಳಗಡೆ ಸ್ಟೇನು ಕೊಡ್ತಾರೆ. ಇದು ಕೇವ್ ಹೌಸ್ ಅಂತ ಕರೀತಾರೆ. ಇಲ್ಲೊಂದಿದೆ. ಇದು ಮೋಸ್ಟ್ಲಿ ಎಲ್ಲ ಇದು ಹಂಗೆ ಶೋಕ್ ಮಾಡಿರೋದು ಅನ್ಸುತ್ತೆ ಮೋಸ್ಟ್ಲಿ. ನೋಡಿ ಬಾತುಕೋಳಿ ಎಲ್ಲ ಅದು ಶೋಗೆ ಮಾಡಿರೋದು. ಬಟ್ ಅಲ್ಲಿ ಕಾಣ್ತಾ ಇದೆಯಲ್ಲ ಮನೆ, ಹೋಗೋಣ. ಇಲ್ಲಿ ಕಾಣ್ತಾ ಇರೋ ಮನೆ ಇದು ಕೇವ್ ಹೌಸು. ಹೆಂಗಿದೆ ಇದು, ದಿಸ್ ಇಸ್ ಕೇವ್ ಹೌಸ್. ಕೆಳಗಡೆ ಕೇವ್ ಸ್ಟ್ರಕ್ಚರ್ ಮಾಡಿ ಮೇಲ್ಗಡೆ ಮನೆ ಮಾಡಿದ್ದಾರೆ. ಕೇವ್ ಹೌಸ್ ನೋಡಿ, ಕೂತ್ಕೊಳ್ಳೋಕ್ಕೆಲ್ಲ ಎಷ್ಟು ಸಖತ್ತಾಗಿದೆ. ಇಲ್ಲಿ ನೋಡಿ ಇದು ಕೇವ್ ಹೌಸು ಹಿಂಗಿದೆ ನೋಡಿ. ಕೇವ್ ಹೌಸ್ ಒಳಗಡೆ ನೋಡ್ಬೋದಾ? ಇಲ್ಲಿ ಡೋರ್ ಇದೆ ನೋಡಿ ಹೆಂಗಿದೆ. ಮೇಲ್ಗಡೆ ಬ್ಯಾಂಬೂ ಹಟ್ ಇದೆ. ಸೊ
ಕೇವ್ ಹೌಸು ಈ ಥರ ಇರುತ್ತೆ. ಸುತ್ತಲೂ ನೋಡಿ ಹೆಂಗಿದೆ ಎನ್ವಿರಾನ್ಮೆಂಟ್ ಎಲ್ಲ, ಗಿಡಗಳು ಹೆಂಗಿದ್ದಾವೆ. ಇಲ್ಲಿ ನೋಡಿ ಕೂತ್ಕೊಳ್ಳೋಕ್ಕೆ ಒಂದು ಹಟ್ ಮಾಡಿದ್ದಾರೆ, ಹೆಂಗಿದೆ ಗುಡಿಸಲು. ಪೂರ್ತಿ ಎಲ್ಲ ಬ್ಯಾಂಬೂ ಯೂಸ್ ಮಾಡಿ, ಆಮೇಲೆ ಇದು ಬರುತ್ತಲ್ಲ, ಇದೇನು ಹುಲ್ಲು ಟೈಪ್ ಬರುತ್ತಲ್ಲ, ಇದನ್ನು ಒಣಗಿಸಿ ಅದ್ರ ಮೇಲೆ ಹಾಕಿ ಓಲ್ಡ್ ಸ್ಟೈಲ್ ಹೆಂಗಿರುತ್ತಲ್ಲ ಸೇಮ್ ಅದೇ ಥರ ಮಾಡಿರೋದು. ಸೂಪರಾಗಿದೆ. ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಹಕ್ಕಿಗಳ ಕಲರವ ಸೂಪರಾಗಿದೆ ಬೆಳಗ್ಗೆ ಎದ್ದು. ನೋಡಿ ಮಿಸ್ಟ್ ಎಷ್ಟು ಕಾಣ್ತದೆ ನೋಡಿ, ಸಿಕ್ಕಾಪಟ್ಟೆ ತುಂಬ್ಕೊಂಡ್ಬಿಟ್ಟಿದೆ. ಇಲ್ಲೇನೋ ಮೋಸ್ಟ್ಲಿ ಸಾಕಿದ್ರೆ ಅನಿಸುತ್ತೆ, ಇವಾಗೇನು ಸದ್ಯಕ್ಕಿಲ್ಲ. ಅದು ಕೋಳಿ ಗಿಳಿ ಯಾವುದಾದ್ರೂ ಬರ್ಡ್ ಗಿಡ ಸಾಕೋಕೆ ಮಾಡಿರೋದು ನೋಡಿ ಹೆಂಗಿದೆ ಪಂಜರ, ಅದನ್ನು ಸಖತ್ತಾಗಿ ಮಾಡಿದ್ದಾರೆ. ಇದು ಮೈನ್ ಎಂಟ್ರೆನ್ಸು. ಇವ್ರದ್ದು ಟೋಟಲ್ ಒಂದೇ ಪ್ಲೇಸು. ಇಲ್ಲೊಂದಿದೆ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇನ್ನೊಂದಿದೆ. ಅಲ್ಲಿ ಆ್ಯಕ್ಚುಲಿ ಬೆಳಗ್ಗೆ ಟಿಫನ್ ಮಾಡೋಕೆ ಹೋಗ್ತಿದ್ದೀವಿ, ಅವಾಗ ತೋರಿಸ್ತೀನಿ ನಿಮ್ಗೆ ಅದೇ ಹೇಗಿದೆ ಅಂಥೇಳಿ. ನೋಡಿ ಫಾರೆಸ್ಟ್ ಮೇಜ್ ಹೆಂಗಿದೆ, ಮೇಜ್ ರೆಸಾರ್ಟ್, ಮಿಸ್ಟ್ರಿ ಮೇಜ್ ರೆಸಾರ್ಟ್ ಅಂತ. ಆಮೇಲೆ ವೇದಿಕ್ ವಿಲೇಜ್ ಅಂತಲೂ ಇದೆ ಇವ್ರದ್ದು. ಸೊ ಮಿಸ್ಟ್ರಿ ಮೇಜ್ ರೆಸಾರ್ಟ್ ವಯನಾಡ್. ನಮ್ಮ ವೈಟ್ ಹಾರ್ಸ್ ನೋಡಿ ಹೆಂಗಿದೆ, ಹೆಂಗೆ ನಿಂತಿದೆ. ನೋಡಿ ಹಕ್ಕಿಗಳು, ಬಟ್ ಆರ್ಟಿಫಿಷಿಯಲ್ ಇಲ್ಲನ. ನೋಡಿ ಇದು ಇವತ್ತಿನ ನಮ್ಮನೆ, ಟ್ರೀ ಹಟ್ ಮಾಲ್ವಾ ಅಂತ ಇದ್ರ ಹೆಸರು. ಹಿಂಗಿದೆ ನೋಡಿ. ನೋಡಿ ಇಲ್ಲಿಂದ ವ್ಯೂ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಕಬಿನಿ ರಿವರ್. ಕಬಿನಿ ಬ್ಯಾಕ್ ವಾಟ್ರಿಂದ ಹರ್ಕೊಂಡು ಬಂದು ಈ ಕಡೆ ನಿಂತಿರೋದು ಕಬಿನಿ ರಿವರ್ ಬ್ಯಾಂಕಲ್ಲೇ ನಾವಿದ್ದೀವಿ ಅವಾಗ. ಹಿಂಗಿದೆ ನೋಡಿ.
ಇಲ್ಲೇನು ಗೊತ್ತಾ, ನಾನು ಡಿಫ್ರೆಂಟ್ ಪಕ್ಷಿ ಪ್ರಭೇದಗಳನ್ನು ನೋಡ್ತಾಯಿದ್ದೀನಿ. ಇಲ್ಲಿ ಚಿಕ್ಕವಾಗಿರ್ತಕ್ಕಂಥ ಪ್ರಭೇದಗಳು, ಅದು ಹೆಸರು ಗೊತ್ತಿಲ್ಲ, ನಾನು ಯಾವತ್ತೂ ಎಲ್ಲೂ ನೋಡೇ ಇಲ್ಲ. ಮೋಸ್ಟ್ಲಿ ಅದು ಈ ಥರ ಈ ಸ್ಪೆಸಿಫಿಕ್ ರೀಸನ್ನಿಗೆ ಏನಾದರೂ ಸೀಮಿತವಾಗಿದೆಯೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ಚಿಕ್ಕ ಇಷ್ಟಿಷ್ಟೇ ಇರ್ತಕ್ಕಂಥ ಪಕ್ಷಿ ಸೂಪರಾಗಿದ್ದಾವೆ. ಬನ್ನಿ ಅವನ್ನ ಸೆರೆ ಹಿಡಿಯೋಣ. ಎಲ್ಲಿ ಯಾವ ಗಿಡ? ಗಾಳಿ ಬರಾಕತೈತೆ ಮೋಸ್ಟ್ಲಿ ಆ ಕಡೆ. ಇಲ್ಲಿ ಭಾರಿ ಅದಾವಲ್ಲ, ಡಿಫ್ರೆಂಟ್ ಇಷ್ಟಿಷ್ಟು ಹಕ್ಕಿ ಅದಾವ ಇಲ್ಲಿ. ವೆರಿ ಕ್ಯೂಟ್. ಸ್ನೇಹಿತರೆ, ನಾವು ತಂಗಿದ್ದ ಈ ಸ್ಥಳದ ಸುತ್ತಮುತ್ತ ಇರತಕ್ಕಂಥ ಗಿಡಗಂಟೆಗಳಲ್ಲಿ ಬಂದು ಕುಳಿತಂಥ ಜೀವರಾಶಿಗಳು, ನಮ್ಮ ಪಕ್ಷಿಗಳು, ಬಹಳ ಸುಂದರವಾಗಿರ್ತಕ್ಕಂಥ ಪಕ್ಷಿಗಳನ್ನು ನೋಡಿದೆ. ಭಾಳ ಸುಂದರವಾಗಿರ್ತಕ್ಕಂಥ ಪ್ರಾಣಿ ನೋಡಿದೆ. ಅದನ್ನು ನನ್ನ ಕ್ಯಾಮ್ರಾನಲ್ಲಿ ಸೆರೆ ಹಿಡಿದಿದ್ದೀನಿ. ಅದನ್ನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ನೇಹಿತರೆ, ನಾವು ತಂಗಿರುವಂಥ ಈ ಸುಂದರವಾದ ಸ್ಥಳ ಆಕಾಶದಿಂದ ಹೇಗೆ ಕಾಣುತ್ತೆ ಅಂತ ನೋಡೋ ಸಮಯ. ಬನ್ನಿ ಹಾಗಾದರೆ ಡ್ರೋನ್ ಮುಖಾಂತರ ಈ ಸ್ಥಳ ಹೇಗಿದೆ ಅನ್ನೋದನ್ನು ನೋಡೋಣ.